ಪಾದಯಾತ್ರೆ ಮಾಡ್ತಿದ್ದವ್ರ ಮೇಲೆ ವಿನಾಕಾರಣ ಪ್ರಚೋದನೆ ಮಾಡಬೇಕು ಅಂತೇಳಿ ಕೆರಳಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾರು ಕಲ್ತೂರಾಟ ಮಾಡಿಲ್ಲ, ಯಾರು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿಲ್ಲ. ಕಳೆದ 3 ಗಂಟೆಯಿಂದ 14 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆಯಲ್ಲಿ ನಡ್ಕೊಂಡು ಬರ್ತಿದ್ದಂತ ಶಾಂತಿಯುತವಾಗಿ ನಡ್ಕೊಂಡು ಬರ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರೋದು ಖಂಡನೀಯ. ಇದು ಕೆಣಕಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು. ಯಾರು ತಪ್ಪು ಮಾಡಿದಾರ ಮೇಲೆ ಅವ್ರ ಮೇಲೆ ಕ್ರಮ ಆಗಬೇಕು. ಆ ಥರದ್ದು ಯಾವುದೂ ಆಗದೆ ಇದ್ದಾಗ ಯಾರು ಲಾಠಿ ಚಾರ್ಜ್ ಮಾಡ್ದ ಅವ್ನು ಕುಡ್ದಿದ್ನೋ ಅಥವಾ ಅವನಿಗೇನೋ ಹುಚ್ಚಿಡ್ದಿದ್ಯಾ, ಅವ್ನು ಯಾವನ್ ಲಾಠಿ ಚಾರ್ಜ್ ಮಾಡಿದವನು ಏನ್ ಕೆರಳಿಸ್ಬೇಕು ಅಂತ ಮಾಡ್ತಿದಾರ, ಗಲಭೆ ಹುಟ್ಟಾಕ್ಬೇಕು ಅನ್ನೋ ಅಂತ ಸಂಚಿದೆಯೋ, ಇದೆಲ್ಲವೂ ಕೂಡ ನನಗೆ ಒಂದು ಸಂಚಿನಂತೆ ಭಾಷೆ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಶಾಂತಿಯುತವಾಗಿ ಬರ್ತಾ ಇರೋರನ್ನ ಸಹಿಸ್ಲಿಕ್ಕಾಗದೆ ಅವರು ಗಲಭೆ ಹುಟ್ಟಾಕ್ಬೇಕು ಅಂತ ಸಂಚು ಮಾಡಿದ್ದಾರೆ ಅಂತ ನಾನು ಅನುಮಾನ ಪಡ್ತೇನೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ MLA ಭಾವಚಿತ್ರವನ್ನು ಜನ ಆಕ್ರೋಶದಿಂದ ನೋಡ್ತಾರೆ ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಜನಾಕ್ರೋಶ ಈ ಸರ್ಕಾರದ ವಿರುದ್ಧ ಇದೆ ಅನ್ನೋದು ವ್ಯಕ್ತ ಆಗುತ್ತೆ. ಇವರು ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಹನುಮಧ್ವಜ ಇಳಿಸಿರ್ಬೋದು. ಇವತ್ತು MLA ಪೋಸ್ಟ್ರು ಕೂಡ ಜನಾಕ್ರೋಶಕ್ಕೆ ತುತ್ತಾಗಿದೆ ಅಂತ ಹೇಳಿದ್ರೆ ಜನಮಾನಸದ ಭಾವನೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು, ಮತ್ತೆ ಹನುಮಧ್ವಜವನ್ನ ಪ್ರತಿಷ್ಠಾಪನೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.